ಪ್ರಹ್ಲಾದ್ ಜೋಶಿ ದೇಶದ್ರೋಹಿ ಘೋಷಣೆ ಬಗ್ಗೆ ರಾಹುಲ್ ಖರ್ಗೆ ಏನ್ ಹೇಳ್ತಾರೆ? ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಸಂಸದರೊಬ್ರು ದೇಶ ಒಡೆಯುವ ಮತ್ತು ದೇಶದ್ರೋಹಿ ಘೋಷಣೆ ಕೂಗುತ್ತಿದ್ದು ರಾಹುಲ್ ಈ ಬಗ್ಗೆ ಏನ್ ಹೇಳ್ತಾರೆ ಎಂದು ಕೇಂದ್ರ ಸಂಸದೀಯ ಸಚಿವ ಪ್ರಹ್ಲಾದ್ ಜೋಶಿ ಪ್ರಶ್ನಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಲೋಕಸಭಾ ಅಧಿವೇಶನದ ವೇಳೆ ನೋಡಿದ್ರೆ ಕಾಂಗ್ರೆಸ್ ಸಂಸದ ಡಿ.ಕೆ. ಸುರೇಶ್ ಪ್ರತ್ಯಕ್ಷ ರಾಷ್ಟ್ರದ ಕೂಗೆಬ್ಬಿಸಿದ್ರು. ಈಗ ರಾಜ್ಯಸಭಾ ಚುನಾವಣೆಯಲ್ಲಿ ನಾಸೀರ್ ಹುಸೇನ್ ಗೆದ್ದ ಮರುಕ್ಷಣವೇ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಎಂದು ಜೈಕಾರ ಹಾಕಿದ್ದಾರೆ. ಇಂತಹ ದೇಶದ್ರೋಹದ ಕೃತ್ಯಕ್ಕೆ ರಾಹುಲ್ ಗಾಂಧಿ ಮತ್ತು ಕೆಪಿಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಏನ್ ಹೇಳ್ತಾರೆ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಬ್ಬ ಮುಸ್ಲಿಂ ಅಭ್ಯರ್ಥಿ ಗೆದ್ದ ತಕ್ಷಣ ಕರ್ನಾಟಕ ವಿಧಾನಸೌಧ ಒಳಗಡೆ ಹೀಗೆ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಜೈಕಾರ ಘೋಷಣೆ ಕೂಗಿರುವುದು ಸಾಮಾನ್ಯ ಸಂಗತಿ ಅಲ್ಲ, ಇದನ್ನ ಖಂಡಿಸುತ್ತೇನೆ ಎಂದ್ರು. ಕಾಂಗ್ರೆಸ್ ಪಕ್ಷ ದೇಶದ್ರೋಹಕ್ಕೆ ಕುಮ್ಮಕ್ಕು ಕೊಡುವ ರೀತಿ ನಡೆದುಕೊಳ್ಳುತ್ತಿದೆ. ದೇಶದಲ್ಲಿ ಯಾವಾಗೆಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಆಗ ದೇಶದ್ರೋಹಿಗಳಿಗೆ ಮತ್ತು ಪಾಕಿಸ್ತಾನ್ ಸಮರ್ಥಕರಿಗೆ ಬಲ ಬಂದಂತೆ ಆಗುತ್ತಿದೆ ಎಂದು ಕಿಡಿಕಾರಿದರು. ಕರ್ನಾಟಕ ವಿಧಾನಸೌಧದಲ್ಲಿ ಕೇಳಿ ಬಂದಿರುವ ಪಾಕಿಸ್ತಾನ್ ಜಿಂದಾಬಾದ್ ಜೈಕಾರಕ್ಕೆ ಕಾಂಗ್ರೆಸ್ ಈವರೆಗೆ ಮಾಡಿರುವ ಸೃಷ್ಟೀಕರಣ ರಾಜಕಾರಣವೇ ಕಾರಣ ಎಂದು ಅವರು ಆರೋಪಿಸಿದರು. ಎಸ್, ಪ್ರಹ್ಲಾದ್ ಜೋಶಿ ಅವರು ಕೂಡ ಅದನ್ನೇ ಕೇಳ್ತಾ ಇದ್ದಾರೆ. ಬಜೆಟ್ ಏನು ಕೇಂದ್ರ ಬಜೆಟ್ ಆದಂತಹ ಸಂದರ್ಭದಲ್ಲಿ ಒಬ್ರು ಪ್ರತ್ಯಕ್ಷ ದೇಶದ ಬೇಡಿಕೆಯನ್ನು ಮಾಡ್ತಾರೆ. ಇವಾಗ ಒಬ್ಬ ಮುಸ್ಲಿಂ ಸಂಸದ, ರಾಜ್ಯಸಭಾ ಸಂಸದ ಗೆದ್ದ ತಕ್ಷಣ ವಿಧಾನಸೌಧವನ್ನೇ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದಕ್ಕೆ ಬಳಸ್ಕೊಳ್ತಾನೆ. ಇದೆಲ್ಲ ಕಳೆದ 8-9 ತಿಂಗಳಿಂದ ಇವರು ಒಂದು ಸಮುದಾಯಕ್ಕೆ ಏನ್ ತುಷ್ಟೀಕರಣ ಮಾಡ್ತಾ ಇದಾರಲ್ಲ ಅದರ ಪ್ರತಿಫಲವೇ ಇದು ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಯಾರನ್ನ ಆರೈಕೆ ಅವರೆಲ್ಲ ನನ್ನ ಬ್ರದರ್ಸ್ ಅಂತ ಹೇಳ್ತಾ ಇದ್ರಲ್ಲ, ಅವ್ರಿಗೊಂದ್ಸಲ ವಿಡಿಯೋ ತೋರಿಸಿ. ಅವರೆಲ್ಲ ನನ್ನ ಬ್ರದರ್ಸ್ ಅಂತ ಹೇಳ್ತಿದ್ರಲ್ಲ, ನಮ್ಮ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವ್ರೆ, ಒಂದ್ಸಲ ಕ್ಲಿಯರ್ ಆಗಿ ವಿಡಿಯೋ ನೋಡಿ, ಅದ್ರಲ್ಲಿ ಏನಿದೆ ಅಂತ ಒಂದ್ಸಲ ಸರಿಯಾಗಿ ನೋಡಿದ ಮೇಲೆ ಮಾಧ್ಯಮಗಳಿಗೆ ನಿಮ್ಮ ಪ್ರತಿಕ್ರಿಯೆಯನ್ನ ನೀಡಿ. ನಿಮ್ಮ ಬ್ರದರ್ಸ್ ಗಳು ಏನ್ ಅಂತಿದ್ದಾರೆ, ನಿಮ್ಮ ಬ್ರದರ್ಸ್ ಗಳ ಮನೋಭಾವನೆ ಎಂಥದ್ದು, ನಿಮ್ಮ ಬ್ರದರ್ಸ್ ಗಳಿಗೆ ಏನ್ ಬೇಕಾಗಿದೆ ದೇಶದಲ್ಲಿ, ನಿಮ್ಮ ಬ್ರದರ್ಸ್ ಗಳು ಮಾಡ್ತಿದ್ದಂತಹ ಕುತಂತ್ರ ಏನು, ನಿಮ್ಮ ಬ್ರದರ್ಸ್ ಗಳು ದೇಶದ ಬಗ್ಗೆ ಯಾವ ರೀತಿ ಅವರು ಅಭಿಮಾನವನ್ನು ಹೊಂದಿದ್ದಾರೆ, ನಿಮ್ಮ ಬ್ರದರ್ಸ್ ಗಳ ಈ ಒಂದು ವಿಡಿಯೋ ನೋಡಿ. ನಮ್ಗಂತೂ ರಕ್ತ ಕುದಿತಾ ಇದೆ, ಯಾಕಂದ್ರೆ ನಮ್ಮ ರಕ್ತದಲ್ಲಿ ಭಾರತ ಮಾತೆಯ ಶಕ್ತಿ ಇದೆ. ನಿಮ್ಮ ಹತ್ರ ನಿಮ್ಮ ಬ್ರದರ್ಸ್ ಗಳ ರಕ್ತ ಇದ್ರೆ ನಿಮಗೆ ರಕ್ತ ಕುದಿಯಲ್ಲ.